ಜೀವನದ ಸುಖ ಲೇಸು ಅನ್ನೋದಕ್ಕೆ ಮನುಷ್ಯ ಜೀವನ ಬಹಳಷ್ಟು ಶ್ರೇಷ್ಠತೆ. ಆದರೆ ಆ ಮಾಡ್ಕೊಂಡ್ಬಿಟ್ರೆ ಇನ್ನಷ್ಟು ಜೀವನ ಸುಖ. ಇಂಥ ಒಂದು ಸುಖವನ್ನು ನರಕಲೋಕವಾಗಿರ್ತಕ್ಕಂಥ ಈ ಭೂಮಿಯಲ್ಲೂ ಕೊಟ್ಟಿದ್ದಾನೆ ಭಗವಂತ ಅಂದರೆ ನಿಜಕ್ಕೂ ಆಶ್ಚರ್ಯವೇನಲ್ಲ. ಇಂಥ ಒಂದು ಆಶ್ಚರ್ಯ ಸಂಗತಿ ಇವತ್ತು ನೀವು ಬಹಳ ವಿಶೇಷವಾಗಿ ಹೇಳ್ತಕ್ಕಂಥ ಅವಕಾಶ. ಎಲ್ಲರೂ ಪೆನ್ನು ಪೆನ್ಸಿಲ್ಲು ರೆಡಿಯಾಗಿ ಮಾಡ್ಕೊಂಡು ಇಟ್ಕೊಳ್ಳಿ, ಬುಕ್ಕನ್ನು ಜೊತೆಗೆ ಇಟ್ಕೊಳ್ಳಿ, ಬರ್ಕೊಳ್ಳೋಕ್ಕೆ ಅವಕಾಶ ಮಾಡ್ಕೊಳ್ಳಿ. ಏನನ್ನ ಇವತ್ತಿನ ಶಿವಂ ವಾಸ್ತುವಲ್ಲಿ ಹೇಳ್ತಕ್ಕಂಥ ವಿಚಾರ, ಮದುವೆ ಆಗಿ ನಾವುಗಳು ತಮಾಷೆ ನೋಡೋದಲ್ಲ, ಮನೆ ಕಟ್ಟಿ ಮದುವೆ ಮಾಡ್ಕೊಂಡು ನೋಡು. ಆ ಮದುವೆ ಆದಮೇಲೆ ಜೀವನದ ರಹಸ್ಯ ಏನು ಅಂತ ತಿಳ್ಕೊಂಡು ನೋಡು. ಅದಕ್ಕೆ ನೀವೇನು ಮಾಡಬೇಕು, ಶಿವನ್ನ ವಾಸ್ತುಪುರುಷನ ಸ್ವಾಗತಿಸಬೇಕು. ಬನ್ನಿ ವೀಕ್ಷಕರೇ, ಸ್ವಾಗತಿಸೋಣ. ಇವತ್ತಿನ ದಿವಸ ಎಲ್ಲರೂ ಬಂದಿರತಕ್ಕಂಥ ವೀಕ್ಷಕ ಬಾಂಧವರೇ, ಪೂರ್ಣವಾಗಿ ಸ್ವಾಗತ ಸುಸ್ವಾಗತ ನಿಮ್ಮೆಲ್ಲರ ಈ ಮದುವೆ ಮನೆ ಆಟ. ಮದುವೆ ಮನೆ ಆಟ ಜೀವನದ ಪರಿಪೂರ್ಣವಾದ ಊಟ. 1 2 ಹರಡು, 3 4 ಅನ್ನ ಹಾಕು, 5 6 ಬೇಳೆಯ ಸಾರು, 7 8 ಪಲ್ಲಕ್ಕಿ ದಂಟು, 9 10 ಎಲೆ ಮುದಲು, 1 ರಿಂದ 10 ಹೀಗಿತ್ತು. ಊಟದ ಆಟವು ಮುಗಿದಿತ್ತು. ಆಟ ಕ್ಲೋಸ್ ಆಗಬೇಕಾದ್ರೆ ಮನುಷ್ಯ ಏನು ಬಾಯಿ ಬಡ್ಕೊಂಡ್ರೂ ಆಗಲ್ಲ. ಹುಟ್ಟಿದಾಗ, ಮನೆ ಸ್ಟಾರ್ಟ್ ಮಾಡಿದಾಗ, ಮದುವೆ ಸ್ಟಾರ್ಟ್ ಮಾಡ್ಕೊಳ್ಳೋಕ್ಕಾಗ ಸಂಸ್ಕಾರವಂತರಾಗಿದ್ದರೆ ಜೀವನ ಹೋಗಿದ್ದು ವಾಪಸ್ ಬರೋದಿಲ್ಲ. ಪ್ರತಿಯೊಬ್ಬನೂ ಅರ್ಥ ಮಾಡಿಕೊಂಡು ಜೀವನವನ್ನು ಬೇಕಾದರೆ ನಾರಿಯ ಪ್ರಥಮ ಧರ್ಮ. ಭಾರತ ದೇಶದಲ್ಲಿ ಇವತ್ತಿನ ದಿವಸ ಶಂಕರಾಚಾರ್ಯ ಹೇಳಿರೋ ಮೊದಲನೇ ಆದ್ಯ ಕರ್ತವ್ಯ ನಾರಿಯ ಪ್ರಥಮ ಧರ್ಮ. ಮೊದಲನೇ ಧರ್ಮಗಳು ಮದುವೆಯಲ್ಲಿ ಕೂಡ ಪ್ರತಿಯೊಬ್ಬ ಮನುಷ್ಯನಿಗೆ, ಭಾರತ ದೇಶಕ್ಕೆ, ಇವತ್ತು ಇಡೀ ಜಗತ್ತು ಕಣ್ಣೆತ್ತಿ ಏನಕ್ಕೆ ನೋಡ್ತಾ ಇದೆ ಅಂದರೆ ಸಂಸ್ಕಾರಗಳು ಉಳಿಸಿರ್ತಕ್ಕಂಥ ತಾಯಿಂದರು, ಹೆಣ್ಣು ಮಕ್ಕಳು, ನಮ್ಮ ಭಾರತೀಯ ನಾರಿಯರು. ಇದನ್ನು ಹಾಳು ಮಾಡಬೇಕು ಅಂತ ಕಾಯ್ತಿರೋರು ಬಹಳಷ್ಟು ಜನ ಇದ್ದಾರೆ. ಆದರೆ ಹಾಳಾಗದೇ ಇದ್ದ ಹಾಗೆ ಇವತ್ತಿನ ದಿವಸ ಪ್ರಯತ್ನಪಟ್ಟು ನಿಮ್ಮನ್ನೆಲ್ಲ ಉಳಿಸ್ಕೊಳ್ಳೋ ಮಾರ್ಗವನ್ನು ಮಾಡತಕ್ಕಂಥ ಅವಕಾಶ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮದ ಎಲ್ಲ ಒಂದು ಸದಸ್ಯರಿಗೆ, ವಿಶೇಷವಾಗಿರ್ತಕ್ಕಂಥ ಎಲ್ಲರಿಗೂ, ದೈವಾನುಕ್ತಪ್ರಿಯರಿಗೆ ಸರಿಯಾಗಿ ಗಮನ ಇಟ್ಟು ಕೇಳ್ಕೊಳ್ಳಿ. ಮದುವೆ ಮನೆಯಲ್ಲಿ ಅರಿಷಡ್ವರ್ಗಗಳು, ಕಾಮ ಕ್ರೋಧ ಲೋಭ ಮೋಹ ಮದಮಾತ್ಸರ್ಯಗಳನ್ನ ಹೆಣ್ಣು ಮಕ್ಕಳಿಗೆ ಹೇಳ್ಕೊಳ್ತಕ್ಕಂಥ ಅವಕಾಶ. ತಾಯಿಂದ್ರೆ ಹೇಳ್ಕೊಡ್ತಾರೆ, ಅರ್ಚಕರು ಹೇಳ್ಕೊಡ್ತಾರೆ, ಗುರು ವಂದನೆ ಅನುಗ್ರಹದಲ್ಲಿ ಹೇಳ್ಕೊಡ್ತಕ್ಕಂಥ ಅವಕಾಶ. ಇದನ್ನ ಹೆಂಗಸರು ಗಂಡಸರ ಹತ್ರ ಪಾಲಿಸಿದ್ರೆ ಸಾಕು. ನೀವೇನು ಹೇಳುತ್ತೆ, ಕೈ ಹಿಡಿತದಲ್ಲಿ ಇಟ್ಕೋಬೋದು ಗಂಡಸರನ್ನ. ಕೈ ಹಿಡಿತದಲ್ಲಿ ಹೇಗೆ ಇಟ್ಕೋಬೋದು? ಯಾವ ಕಾಲಕ್ಕೂ ಗಂಡಸರಿಗೆ ನಾಯಿ ಬಾಲ ಡೊಂಕು. ಆ ನಾಯಿಗಳನ್ನು ಸರಿಯಾಗಿ ಇಟ್ಕೋಬೇಕು ಅನ್ನೋದಕ್ಕೆ ಯೋಚನೆಯನ್ನ ಮಾಡ್ತಕ್ಕಂಥ ಅವಕಾಶ ಆ ಕಾಲದಲ್ಲಿ. ಹೆಣ್ಣು ಮಕ್ಕಳನ್ನ ಎಲ್ಲರೂ ಆಟದ ಗೊಂಬೆ ಅನ್ಕೊಂಡು ಎಷ್ಟೋ ಜನ ಮದುವೆ ಮಾಡ್ಕೊಂಡ ಒಂದು ಲೈಸೆನ್ಸ್ ಕೊಟ್ಟ ಹಾಗೆ ಇವತ್ತಿನ ದಿವಸ ಮಾಂಗಲ್ಯಂ ತಂತುನಾನೇನ ಮಮ ಜೀವನ ಹೇತುನ, ಯಾವತ್ತೂ ಹೆಣ್ಣು ಮಕ್ಕಳನ್ನ ಕಾಲ್ ಕಸೆ ಅಂತ ನೋಡ್ತಾ ಇದ್ದಿದ್ದ ಆ ಕಾಲದಲ್ಲಿ ಅವರಿಗೆ ಒಂದು ಸಂಪ್ರದಾಯ ಕೊಟ್ಟರು. ನೀನು ಗಂಡನಿಗೆ ಎಷ್ಟು ಚೆನ್ನಾಗಿ ನೋಡ್ಕೊಂತೀಯೋ ಗಂಡನು ಅಷ್ಟೇ ಚೆನ್ನಾಗಿ ಹೆಂಡತಿ ನೋಡ್ಕೊತಾನೆ. ಇದರಲ್ಲಿ 6 ವಿಧವಾದ ಅನುಗ್ರಹಗಳು ಕೊಟ್ಟಿದ್ದಾರೆ. ಈ 6 ಅನುಗ್ರಹದಲ್ಲಿ 3 ಅನುಗ್ರಹಗಳನ್ನ ಇವತ್ತಿನ ದಿವಸ ನಿಮಗೆ ತಿಳಿಸ್ಕೊಡ್ತೀನಿ. ಈ 3 ಅನುಗ್ರಹಗಳಲ್ಲಿ ಏನು ಅಂದರೆ, ಪ್ರಥಮ 3, ಕೊನೆಯ 3 ಮತ್ತೊಂದು ವಿಶೇಷತೆ ತದನಂತರ. ಮೊದಲನೇ 3ದಲ್ಲಿ ನೀವೆಲ್ಲ ಮೆಲ್ಕ್ ಹಾಕೊಳ್ತಕ್ಕಂಥ ಅವಕಾಶ. ಮೊದಲನೇದು ಬರ್ಕೊಳ್ಳಿ, ಕಾರ್ಯೇಶು ದಾಸಿ ಅಂದರೆ ಪ್ರತಿಯೊಬ್ಬ ಮನುಷ್ಯ ಕಾರ್ಯಕರ್ತವ್ಯವನ್ನ, ಪ್ರತಿಯೊಬ್ಬ ಮನುಷ್ಯ ಮದುವೆ ಆದ ಮೇಲೆ ಹೆಂಡತಿ ದಾಸಿ ಅಂದರೆ ಯಾವತ್ತೂ ಸೇವಕಿ ಅಂತಲ್ಲ. ಬರಲಿ ಕಾಲುತ್ತೆ, ಬರಲಿ ಅಡಿಗೆ ಮಾಡೆ ಅನ್ನೋದಲ್ಲ. ಆ ದಾಸಿ ಸ್ವರೂಪದಲ್ಲಿ ಅವಳಿರಬೇಕು. ಆ ಕಾಲದಲ್ಲಿ ನೋಡಿ, ಹೆಣ್ಣು ಮಕ್ಕಳು ಪಕ್ಕದಲ್ಲಿ ನಿಂತ್ಕೊಂಡಿದ್ರೆ ಯಜಮಾನ್ರು ಲೇ ಶಾರದಾ ಅಂದರೆ ಏನು ಅಂದರೆ ಬರೋಳು. ಯಾಕೆಂದರೆ ಒಂದು ಹೆಂಗಸಿಗೆ ಮದುವೆ ಆಗೋ ಸಮಯದಲ್ಲಿ ಹುಡುಗಿಗೆ, ಪುಟಾಣಿ ಹುಡುಗಿ 12 ವಯಸ್ಸು, ಅವಳಿಗಿಂತ 10 ವರ್ಷ ದೊಡ್ಡವನಿರ್ತಿದ್ದ 22 ವಯಸ್ಸು, ಇಲ್ಲ ಅವಳಿಗೆ 8 ವಯಸ್ಸು, ಇಲ್ಲ ಅವಳಿಗಿಂತ 10 ವಯಸ್ಸು ದೊಡ್ಡವನು 18 20 ವಯಸ್ಸು. ಈ ಸಮಯದಲ್ಲಿ ಆ ಗಂಡು ಮೊದಲೇ ದೊಡ್ಡವನಾಗಿರೋದನ್ನ ಗೌರವವನ್ನು ತಾನಾಗೇ ಕೊಡೋಳು. ಅಂದರೆ ಆ ಕಾಲದಲ್ಲಿ ಗೌರವ ಕೊಡ್ಲಿ ಅನ್ನೋಕ್ಕೋಸ್ಕರನೇ ವಯಸ್ಸಾದ ಗಂಡನ್ನ ಒಂದು 10 ವರ್ಷ ದೊಡ್ಡವಳು ಅವಳಿಗಿಂತ ಇದ್ದಾಗ, ಈಗ ಸಮವಯಸ್ಕರನ್ನು ಕಟ್ಕೊಂಡ್ಬಿಟ್ಟು ಬೊಂಬಡ ಹೊಡಿತಾರೆ. ಬರಲಿ ಅಂತಾಳೆ, ಹಾಯ್ ಡಾರ್ಲಿಂಗ್ ಅಂತಿರ್ತಾನೆ. ಈ ದೆರೆದವನು ಅವಳು ಮರ್ಯಾದೆ ಇಲ್ಲದೆ ಎಲ್ಲರ ಮುಂದೆ ಬಾರೋ ಇಲ್ಲಂದ್ರೆ ಏನು ಮರ್ಯಾದೆ ರೀ? ಮರ್ಯಾದೆ 3 ಪಾಲು. ಅಷ್ಟಕ್ಕೋಸ್ಕರ ಯಾವ ಕಾಲಕ್ಕೂ ತಿಳ್ಕೊಳ್ಳಿ, ಕಾರ್ಯೇಶು ದಾಸಿಯಿಂದಾಗ ಅವಳೇ ಬಂದು ಕಾರ್ಯಕರ್ತವ್ಯವನ್ನು ಪ್ರತಿಯೊಂದನ್ನಲ್ಲೂ ದಾಸಿಯಾಗಿ ಸಹನಶೀಲಿಯಾಗಿ ತಾನು ಕಾಪಾಡ್ಕೊಂಡು ಹೋಗಬೇಕು. ಕರೆದಾಕ್ಷಣಕ್ಕೆ ಗಂಡ ಹೋಗಬೇಕು, ಬರಬೇಕು. ಯಾವ ಕಾಲಕ್ಕೂ ಅವನಿಗೆ ಇನ್ನೊಂದು ಆಲೋಚನೆ ಬರೆದಿದ್ದ ಹಾಗೆ ಕಾಪಾಡ್ಕೋಬೇಕಾದ ಧರ್ಮ ನಾರಿಯ ಪ್ರಥಮ ಧರ್ಮ. ಮೊದಲನೇ ವಿಶೇಷವಾಗಿ
ವಿಶೇಷವಾಗಿರ್ತಕ್ಕಂಥ ಕಾರ್ಯೇಶು ದಾಸಿ. ಅದಾದ ಮೇಲೆ ವಿಶೇಷ ಆಗಿ ದಾಸಿ ಎಂದಕ್ಷಣಕ್ಕೆ ಇವಳು ಎಂಥವಳಾದರೆ ಅಂದರೆ ಕೋಪಗೊಂಡಿರ್ತಾಳೆ ಮೊದಲು, ಅಥವಾ ಹೊಂದ್ಕೊಂಡಿರಲ್ಲ ಆ ಮನೆಗೆ. ಯಾವತ್ತು ತಿಳ್ಕೊಳ್ಳಿ, ಆ ದಾಸಿ ಅಂದರೆ ಗಂಡನಿಗೆ ಯಾವತ್ತು ಸೇವಕಿ ಅಂತಲ್ಲ, ಪ್ರತಿಯೊಂದರಲ್ಲೂ ಸಹಪಾಳಿನಲ್ಲಿ ನಡೆಸ್ಕೊಂಡು ಹೋಗಬೇಕು. ಇವತ್ತು ಊಟ ತಂದ್ಕೊಡೆ ಅಂದರೆ ತಂದು ಕೊಡ್ತಕ್ಕಂಥ ಅವಕಾಶ ಹಳ್ಳಿಗಳಲ್ಲಿ. ಇವತ್ತು ಅವನು ಪಾಪ ತೋಟದಲ್ಲಿ ಕೆಲಸ ಮಾಡ್ತಿರ್ತಾನೆ, ಮಧ್ಯಾಹ್ನದವರೆಗೂ ದುಡಿತಾ ಇರ್ತಾನೆ, ಇವಳು ಅಲ್ಲಿಂದ ಪಾಪ ಎತ್ಕೊಂಡ್ಬಂದು ಊಟವನ್ನು ಬಡಿಸ್ತಾಳೆ, ದಾಸಿಯಾಗಿ ಬರ್ತಾಳೆ. ಎಷ್ಟು ಚೆನ್ನಾಗಿರುತ್ತೆ. ಪ್ರತಿಯೊಂದು ಹೆಣ್ಣಿಗೂ ಅಂಥ ಒಂದು ಗುಣ ಸದ್ಭಾರ್ಗ ಇದ್ದುಬಿಟ್ರೆ ಜೀವನ ಎಂಥ ಚೆನ್ನಾಗಿರುತ್ತೆ. ಎರಡನೇದು ಬರ್ಕೊಳ್ಳಿ, ಕರುಣೇಶು ಮಂತ್ರಿ. ಆ ಕರುಣೇಶು ಮಂತ್ರಿ ಅಂತಕ್ಕಂಥದ್ದು ಎರಡನೇ ಭಾಗ. ಹೆಣ್ಣು ಮಗಳು ಕರುಣೇಶು ಮಂತ್ರಿ, ಕರುಣೆ ಇರಬೇಕಂತೆ ಅವಳಿಗೆ, ಅಯ್ಯೋ ಗುಣ ಇರಬೇಕಂತೆ. ಮಂತ್ರಿ ಅಂತಕ್ಕಂಥ ತಾತ್ಪರ್ಯನೂ ಅವಳಿಗಿರಬೇಕು. ಇವತ್ತು ಇವನು ವ್ಯವಹಾರ ಮಾಡ್ತಾನೆ ಗಂಡನಾದವನು, ಅವನ ಜವಾಬ್ದಾರಿಯನ್ನ ಒಳ್ಳೆ ಹೆಂಡತಿ ಅಂತ ನಂಬಿಕೊಂಡು ತಾನು ಒಬ್ಬನೇ ಕಷ್ಟಪಡ್ತಾ ಇದ್ದಿದ್ದು ಇನ್ನು ಹೆಣ್ಣು ಮಕ್ಕಳ ಜೊತೆ ಹಂಚ್ಕೊಳ್ಬೇಕು. ಅವ್ರು ಹೆಂಡಲ್ದೇ ಕಷ್ಟ ಸುಖ ಯಾರ ಹತ್ರ ಹೇಳ್ಕೊತಾನೆ? ಇವತ್ತಿನ ದಿವಸ ಫೈನಾನ್ಷಿಯಲ್ ಮ್ಯಾಟ್ರು ಹೆಂಡತಿ ಹತ್ರ ಹೇಳ್ಕೋಬೇಕು, ಎಷ್ಟೋ ಜನ ಹೇಳ್ಕೊಳ್ಳೋದಿಲ್ಲ. ಸಂಬಳ ಎಷ್ಟು ಅಂತ ಇವತ್ತು ಕಾಲದಲ್ಲಿ ಹೆಣ್ಣು ಮಕ್ಕಳಿಗೆ ಗೊತ್ತಿಲ್ಲ. ಆ ಕಾಲದಲ್ಲಿ ಹೆಣ್ಣು ಮಕ್ಕಳು ಕೇಳ್ತಾ ಇರಲಿಲ್ಲ, ಏನು ಬರ್ತಾ ಇತ್ತು ಬಿತ್ಕೋ ಮನೇಲಿ ನೋಡ್ಕೋ ಅನ್ನು. ಆದರೆ ಅದನ್ನ ಪರಿಪಾಲನೆ ಮಂತ್ರಿ ಥರ ಮಾಡ್ತಾ ಇದ್ದಿದ್ದು ಎಂದಿನ ಕಾಲದಿಂದಾನೂ ನಡೀತಾ ಇತ್ತು. ಈ ಕಾಲದಲ್ಲ ಫುಲ್ ಕಿತ್ಕೊಂಡು ಅವನ್ನ ಏನೇ 10 ರೂಪಾಯಿ ಅನ್ನೋ ಮಟ್ಟಕ್ಕೆ ಬಂದ್ಬಿಟ್ಟಿದೆ. ಆ ಕಾಲ ದೊಡ್ಡವರೆಲ್ಲ ಇವತ್ತಿನ ದಿವಸ ನೋಡ್ಬೋದು ಮನೆ ನಾಯಿಗಳ ಹಾಗೆ ಬಿದ್ದುಬಿಟ್ಟಿದ್ದಾರೆ ಗಂಡಸರು. ಹಾಗಿರಬಾರ್ದು. ಮಂತ್ರಿ ದಾಕ್ಷಣಕ್ಕೆ ಸಿಕ್ಕಾಪಟ್ಟೆ ದೊಡ್ಡ ಮಂತ್ರಿ ಅಂತಲ್ಲ, ಇವತ್ತು ಕರುಣೇಶು ಮಂತ್ರಿ. ಏನು ಅಂದರೆ ನೀವೇನು ಕೊಟ್ಟಿದ್ರೋ ಅದರಲ್ಲಿ ನಾನು ನೋಡ್ಕೊತೀನಿ ಅಂಥೇಳಿ ಇವನ ವ್ಯವಹಾರದಲ್ಲಿ ಪ್ರತಿಯೊಂದೂ ಮಕ್ಕಳಿಗೆ ಇಷ್ಟು ಕೊಡಬೇಕು ಫೀಸು, ಮನೆ ಬಾಡಿಗೆ ಕೊಡಬೇಕು, ಮನೆ ಸಾಮಗ್ರಿಗಳನ್ನ ನಾನು ತಂದು ಹಾಕ್ತೀನಿ. ಎಷ್ಟೋ ಜನ ಗಂಡಸರೇ ಸಾಮಗ್ರಿಗಳು ತಂದು ಹಾಕ್ಬಿಡ್ತಾರೆ ಇವತ್ತಿನ ದಿವಸ. ಸಾಮಗ್ರಿ ಮನೆಗೆ ತಂದು ಹಾಕ್ಬಿಡೋದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಒಂದು ತಿಂಗಳಿಗಾಗೋಷ್ಟು ತಂದು ಕೊಟ್ಬಿಟ್ರೆ ಅದೇ ಸಾಕು. ಸೋಲ ಮಾಡೋದಂಥದ್ದು ಏನಿದೆ ಇವತ್ತಿನ. ಆ ಕಾಲದಲ್ಲಿ ಕೆಲವರು ಹೆಂಗಸರು ಚೀಟಿ ಮಾಡೋಣ ರೀ, ನಮ್ಮ ಮನೆಗೆ ಸಂಬಳ ಸಾಲ್ತಿಲ್ಲ, ಚೀಟಿ ಮಾಡೋಣ, ಚೀಟಿ ಮಾಡಿಬಿಟ್ಟು ಬೇರೆಯವ್ರಿಗೂ ನಾಮ ಇಟ್ಬಿಟ್ಟು ಎದ್ದೋದ್ರೆ ಇವ್ರು ಚಂಬೋ ಶಂಕರ. ಅದಕ್ಕೆ ಹೇಳೋದು, ಯಾವತ್ತು ಹೆಣ್ಣು ಮಕ್ಕಳು ಮನೆಯಲ್ಲಿ ಹೆಂಗಸರಾಗಿರಬೇಕೇ ಹೊರತು ಹೊರಗಡೆ ಇರ್ತಕ್ಕಂಥ ಹೆಮ್ಮಾರಿಗಳ ಥರ ಇರೋಲ್ಲ. ಇವತ್ತಿನ ದಿವಸ ಅದೇ ದುರಹಂಕಾರ ಹೆಮ್ಮಿಳಿಗಾಗಿರ್ತಕ್ಕಂಥ ಹೆಣ್ಣು ಮಕ್ಕಳು ಇವತ್ತು ಧಿಮಾಕಾಗಿ ಓಡಾಡ್ತಾರೆ. ಗಂಡನಿಗಿಂತ ಜಾಸ್ತಿ ಸಂಬಳ ನನಗೆ, ನಾನು ಸಂಪಾದನೆ ಮಾಡ್ತೀನಿ, ನೀನು ಏನು ಪುಟ್ಕೋಸಿ ಸಂಪಾದನೆ ಮಾಡೋದು, ಇದೆಲ್ಲ ದುರಹಂಕಾರ. ಅದಕ್ಕೆ ಆ ದುರಹಂಕಾರವನ್ನು ಬಿಡಬೇಕು. ಕರುಣೇಶ್ ಮಂತ್ರಿ. ಆ ಮಂತ್ರಿ ಅಂದರೆ ಏನೋ ಯಾವತ್ತು ಮಹಾರಾಜನಿಗೆ ಅಡ್ವೈಸರ್ ಆಗಿರಬೇಕು, ಹಾಗೆ ಗಂಡನಿಗೆ ಅಡ್ವೈಸರ್ ಆಗಿರಬೇಕು. ಪದೇ ಪದೇ ಗಂಡ ಎಲ್ಲಿ ಎಳೆಯುತ್ತಾನೆ ಏನು ಅಂದರೆ ಅಲ್ಲಿ ಇನ್ವೆಸ್ಟ್ ಮಾಡಬೇಡಿ, ಸ್ಟ್ರೈಟ್ ಇಟ್ಕೊಳ್ಳಿ, ಹೀಗೆ ಮಾಡಬೇಡಿ, ಮಗುಗಿಷ್ಟ ನನಗೆ ಅಡ್ಜಸ್ಟ್ ಮಾಡಿದ್ದೀನಿ, ನಾನು ಮನೇಲಿ ಏನೋ ಸೇರಿಸ್ಕೊಂಡಿದ್ದೀನಿ, ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ಸಲ ನೀವು ಕಾರ್ಗೆ ಅಕಸ್ಮಾತ್ ಪೆಟ್ರೋಲ್ ಹಾಕ್ಸ್ಕೊಳ್ಳಿಲ್ವಾ, ನೀವು ಈ ಸಲ ನೋಡ್ಕೊಳ್ಳಿ, ನಾನು ಬೇಕಿದ್ದು ನೋಡ್ಕೊತೀನಿ ಅಂದರೆ ಆ ಒಂದು ಸಹನಶೀಲತೆ ಅವಳಲ್ಲಿ ಇರತಕ್ಕಂಥದ್ದು ಕರುಣೇಶು ಮಂತ್ರಿ. ಏನು ಚೆನ್ನಾಗಿರುತ್ತೆ. ಅದಾದ ಮೇಲೆ 3ನೇ ಪಟ್ಟಿಗೆ ಬರ್ತಕ್ಕಂಥದ್ದು ಏನು, ರೂಪೇಶು ಲಕ್ಷ್ಮಿ. ಲಕ್ಷ್ಮಿ ಅಂದರೆ ಲಕ್ಷ್ಯ ಸಾಧನೆನ ಮಾಡ್ತಕ್ಕಂಥವಳು, ಜೊತೆಲಿರೋಳು, ಸಹನಶೀಲಿಯಾಗಿರ್ತಕ್ಕಂಥವಳು. ಇವತ್ತಿನ ದಿವಸ ಹೆಣ್ಣು ಮಕ್ಕಳು ಎಷ್ಟೋ ಜನ ರೂಪವತೆ ಎಲ್ಲಿರ್ತಾ ಗೊತ್ತಾ, ಹೃದಯ ಸಾಮ್ರಾಜ್ಯದ ರೂಪ, ಯಾವತ್ತು ಮೇಲಿರ್ತಕ್ಕಂಥ ರೂಪ ಅಲ್ಲ. ಇವತ್ತೇನು ಮಾಡ್ತಾರೆ ಗೊತ್ತಾ, ಇಲ್ಲಿ ಮಂಗ್ ಬಂದ್ಬಿಟ್ಟಿದೆ, ಒಂದು ಸ್ವಲ್ಪ ಸೈಜಿ ಏನ್ರಿ ನನ್ನ ಮಕ್ಕ ಎಷ್ಟು ಚೆನ್ನಾಗಿತ್ತು, ಮದುವೆ ಮಾಡ್ಕೊಂಡು ಒಂದು ಮಗುನ ಹೆತ್ಬಿಟ್ಟ ಮೇಲೆ ಅದೇನು ದರಿದ್ರ ಆಗೋಯ್ತು, ಆ ಮಗುನ ಬ್ಲೇಮ್ ಮಾಡೋದು ತಪ್ಪು. ಮಾಡಿಕೊಡ್ದ ಹಾಗೆ ಲಕ್ಷ್ಮೀ ಅಂದರೆ ಲಕ್ಷ್ಯ ಸಾಧನೆನ ಮಾಡ್ತಕ್ಕಂಥ ಲಕ್ಷ್ಮೀ ಸ್ವರೂಪವಾಗಿ ಯಾವತ್ತು ಗಂಡನ ಪಾದವನ್ನು ಒತ್ತ ಹಾಗೆ ನನ್ನ ಸ್ಥಳ ನನ್ನದು ಅಂತ ಅರ್ಥ ಮಾಡ್ಕೋಬೇಕು. ಗಂಡ ಪಾಪ ದಣಿದು ದುಡ್ದು ಬಂದಿರ್ತಾನೆ, ಕಾಲನ್ನು ಒತ್ತಬೇಕು. ಶಯನೋತ್ಸವದಲ್ಲಿ ಆ ಕಾಲನ್ನು ಒತ್ತೆ ನೀವು ಯೋಚನೆ ಮಾಡಬೇಡ್ರಿ, ನಾನಿದ್ದೀನಿ ಅಂದರೆ ಎಂಥ ಕಷ್ಟ ಇದ್ದರೂ ಅವನಿಗೆ ನೀವು ಹೊರಗಡೆ ಬೆಳಗ್ಗೆ ಜಗಳ ಆಡಿರ್ತೀರ, ಮನೆ ಬೆಲ್ ಹೊಡೆಕ್ಷಣ ನಗ್ನಗ್ತಾ ಮಂದಸ್ಮಿತಾಂ ದೇವಿ ನಗುತ್ತು ಒಳಗೆ ಅಂತಿದ್ರೆ ಪಾಪ ಅವನು ಆಚೆ ಹೊಟ್ಟೋಗೋಣ ಅಂತ ಕಾಯ್ತಾ ಇರ್ತಾನೆ. ಹಾಗಿರಬಾರ್ದು. ನಗ್ನಗ್ತಾ ಬನ್ರಿ, ಗಲಾಟೆ ಮತ್ತೆ ತಿರುಗಿ ಶುರು ಮಾಡ್ಕೊಳ್ಳಿ, ಬೇಡ ಅಂದಿಲ್ಲ. ಆದರೆ ಒಳಗಡೆ ಬರೋ ದಣಿದು ಬಂದಿರತಕ್ಕಂಥ ಗಂಡಸಿಗೆ ಒಳಗಡೆ ಸಾಂತ್ವನ ಲಕ್ಷ್ಮೀ ಸ್ವರೂಪದಲ್ಲಿ ಕರಿಬೇಕು. ಅದಕ್ಕೆ ಬೆಳಗ್ಗೆ ಹೋಗೋ ಲಕ್ಷ್ಮಿ ದಾರಿದ್ರ್ಯ ಅಂತ ತಗೊಂಡು ಹೋಗ್ತಾಳೆ, ಮನೆಗೆ ಸಾಯಂಕಾಲ ಬರೋ ಸಂಧ್ಯಾ ಲಕ್ಷ್ಮಿ ವಿಶೇಷವಾಗ ರೂಪವಂತ ಇರ್ತಾಳೆ. ಅದಕ್ಕೆ ರೂಪೇಶು ಲಕ್ಷ್ಮಿ. ಇನ್ನು ಉಳಿದ 3 ವಿಶೇಷವಾಗಿ ನಿಮಗೆ ಬೇಕು ಅಂದರೆ ತಾಳ್ಮೆ ಎಲ್ಲರಿಗೂ ಬೇಕು. ಕಾಯ್ತಾ ಇರಿ, ಈಗೋ ಬಂದೆ.